ಇವತ್ತು ರಾಜ್ಯದಲ್ಲಿ ಮತ್ತಷ್ಟೇ ಅಲ್ಲ ದೇಶದಲ್ಲಿ ಇವತ್ತು ಯಾವ್ಯಾವ ಪರಿಸ್ಥಿತಿಗಳಿದೆ ಕಣ್ಣಾರೆ ನೋಡಿದ್ದೇನೆ. ನಮ್ಮ ಯುವಕರು ಹಲವಾರು ಕುಟುಂಬದಲ್ಲಿ ನಿಮ್ಮ ಜಮೀನು ಮಾರ್ತೀರಿ, ಮನೆ ಮಾರಾಟ ಮಾಡ್ತೀರಿ, ನನ್ನ ಮಕ್ಕಳು ಏನೋ ಒಂದು ಓದ್ಬಿಟ್ಟು ಒಂದು ಜೀವನದಲ್ಲಿ ಸೆಟ್ಲ್ ಆಗಲಿ ಅಂತ ಹೇಳಿ ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನ ಓದಿಸ್ತೀರಿ. ಇವತ್ತು ಕಂಪ್ಯೂಟರ್ ಸೈನ್ಸ್ ಓದಿರೋರ್ಬೋದು, ನಿಮ್ಮ ಯಾವುದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಇವತ್ತು ಸಿವಿಲ್ ಇಂಜಿನಿಯರ್ ಇರ್ಬೋದು. ನನ್ನ ಹತ್ರ ಬಂದರೆ ಇವತ್ತು ಕನಿಷ್ಠ ಒಂದು 5ರಿಂದ 10,000 ಅಪ್ಲಿಕೇಶನ್ ಇದೆ ನನ್ನ ಒಬ್ಬನ ಹತ್ರ. ಬೆಳಗ್ಗೆ ಎದ್ರು ಬರ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ. ಎಲ್ಲಿ ಕೆಲಸ ಕೊಡಿಸ್ತಾ ಇದ್ದೀವಿ? ನಾನು ಎಲ್ಲ ವಿಷಯ ಹೇಳಕ್ಕೆ ಹೋದ್ರೆ ಅದು ಇನ್ನೆಲ್ಲ ಹೋಗುತ್ತೆ. ಆದರೆ ಒಂದು ನಿಮಗೆ ಹೇಳ್ತೇನೆ, ಇವತ್ತೇನು ನಿಮ್ಮ ಹೋರಾಟ ಇದೆ, ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಇದೆ. ನಾನು ಏನಾದರೂ ಒಂದು ಕಿಂಚಿತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ, ನನ್ನಿಂದ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕಣ್ಣಲ್ಲಿ ನೀರು ಬಂದರೆ ನನಗೊಬ್ಬನಿಗೆ ಅಲ್ಲ, ನನ್ನ ಮಗನಿಗೂ ಶ್ರೇಯಸ್ಸಾಗಲ್ಲ ಅಂತಕ್ಕಂಥ ಭಯ ಇರ್ತಕ್ಕಂಥವ್ನು ನಾನು, ಭಯ ಇರ್ತಕ್ಕಂಥವ್ನು. ಇವತ್ತೇನು ನಿಮ್ಮ ಹೋರಾಟ ಇದೆ, ಬರೀ ನಿಮ್ಮ ಹೋರಾಟ ಅಲ್ಲ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಫಲವತ್ತಾದಂಥ ಭೂಮಿ, ರೈತರು ಆರ್ಥಿಕವಾಗಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಒಂದು ಭೂಮಿಗಳನ್ನು ಹೊಂದಿರತಕ್ಕಂಥ ಭಾಗದಲ್ಲಿ ಇನ್ನು ಮುಂದಿನ ದಿನಗಳು ಯಾವುದೇ ಭಾಗದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಹೋದರೆ, ಇವತ್ತೇನು ನನ್ನನ್ನು ಮನಸ್ಸು ಇವತ್ತು ತೆರೆದಿದ್ದೀರಿ, ಆ ಎಲ್ಲ ರೈತರ ಪರವಾಗಿ ನಾನು ಹೋರಾಟ ಮಾಡಲಿಕ್ಕೆ ಸಿದ್ಧ ಇರತಕ್ಕಂಥವ್ನು. ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಕುಟುಂಬಗಳನ್ನು ಅನಾಥರು ಮಾಡಬೇಡಿ. ನನಗೇನಾದರೂ ಒಂದು ಅವಕಾಶ ಸಿಕ್ಕಿದಾಗ ನಿಮ್ಮ ಸಾಲ ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕು ಮನ್ನಾ ಮಾಡಿಕೊಡ್ತೀನಿ, ನಿಮ್ಮ ಕುಟುಂಬಗಳನ್ನ ಅನಾಥ ಮಾಡಬೇಡಿ ಅಂತ ಹೇಳಿದಾಗ ಇವನು ಎಲ್ಲಿಂದ ಬರ್ತಾನೆ? ಮುಖ್ಯಮಂತ್ರಿ ಆಯ್ತಾನೆ, ಇವನಿಗೆ ಜನ ಓಟ್ ಹಾಕಾರೆ ಯಾರು? ಮುಖ್ಯಮಂತ್ರಿನೇ ಆಗೋದಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಾನೆ ಅನ್ನೋರು. 2ನೇ ಬಾರಿ ಬರೀ 38 ಸೀಟೇ ಆಗಲೂ ಬಂದಿದ್ದು. ನಿಮ್ಮ ಆಶೀರ್ವಾದದಲ್ಲಿ ಮಂಜುನ ಗೆಲ್ಲಿಸ್ಕೊಟ್ರಿ. ಅವತ್ತು ನಾನು ಇದ್ದ 14 ತಿಂಗಳಲ್ಲಿ ಸುಮಾರು 25,000 ಕೋಟಿ ಹೊಂದಿಸಿ ಯಾವ ರೀತಿ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿಕೊಟ್ಟೆ. ನಾನು ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ತಾತ್ಕಾಲಿಕವಾಗಿ ನಿಮಗೆ ಖುಷಿ ಕೊಡ್ಲಿಕ್ಕೆ ಹೇಳತಕ್ಕಂಥವನಲ್ಲ. 2006-7 ಹಲವಾರು ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ದೇನೆ, ಪ್ರಚಾರ ಪಡೀಲಿಲ್ಲ. ನೀವು ಬೆಳೆಸಿರ್ತಕ್ಕಂಥವ್ರು, ನಿಮಗೆ ಇಷ್ಟು ದಿನಗಳ ಕಾಲ ಇವತ್ತೇ ನಿಮ್ಮನ್ನು ಈ ರಸ್ತೆಯಲ್ಲಿ ಕೂರಿಸಿದ್ದೀನಿ. ಇವತ್ತು ನನಗೆ ನಿಮಗಿಂತ ಹೆಚ್ಚಿನ ನೋವು ನನಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು, ಇವತ್ತು ಸರ್ಕಾರದಿಂದಲೇ ಮುಖ್ಯಮಂತ್ರಿಗಳು ಪತ್ರ ಬರೆದರು, ಬನ್ನಿ ವಿಧಾನಸೌಧಕ್ಕೆ ಅಂದರು 26ನೇ ತಾರೀಕು. ನಾನು ತಕ್ಷಣ ಇನ್ನೊಂದು ಪತ್ರ ಬರೆದೆ 1 ಗಂಟೆ ಒಳಗೆ. ನೋಡಪ್ಪ, ನಾನು ವಿಧಾನಸೌಧಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಭೂಮಿಯನ್ನು ಕಳ್ಕೊಳ್ತಾ ಇದ್ದೇವೆ, ಒಂದು ಭಯದಲ್ಲಿದ್ದಾರೆ. ಆ ಭೂಮಿಯನ್ನು ಕಳ್ಕೊಳ್ತಕ್ಕಂಥ ನಮ್ಮ ರೈತರ ಸನ್ನಿಧಾನದಲ್ಲಿ ಈ ಒಂದು ಚರ್ಚೆಗಳಾಗಬೇಕು. ಅಲ್ಲಿಗೆ ಬಂದರೆ ನಾನು ಬರ್ತೀನಪ್ಪ ಅಂತ ಹೇಳಿ ಪತ್ರ ಬರೆದೆ. ಯಾಕೆಂದರೆ ಅವ್ರು ಏನು ಹೇಳ್ತಾರೆ, ನಿಮ್ಮ ತಂಡದ 5-6 ಜನನ್ನ ಕರ್ಕೊಂಬನ್ನಿ ಅಂತ. ನನಗೆ ತಂಡ ಏನು 5-6 ಗುಂಪು ಇಟ್ಕೊಂಡಿದ್ದೀನ? ನನ್ನ ತಂಡ ಯಾವುದು? ಈ ನಾಡಿನ 6.5 ಕೋಟಿ ಜನತೆ ನನ್ನ ತಂಡ. ಶಿವಕುಮಾರ್ ಅವರೇ, ನೀವು ನಿಮಗೆ ಬೇಕಾದಂಥ ತಂಡಗಳನ್ನು ಇಟ್ಕೊಂಡಿದ್ದೀರಿ. ತಾವರೆಕೆರೆ ಹತ್ರ ಜಮೀನು ಲೂಟಿ ಮಾಡೋಕೆ ಅಲ್ಲೊಂದು ತಂಡ, ಇನ್ನು ಅಲ್ಲೆಲ್ಲ BM ಕಾವ್ರ ಹತ್ರ ಅಲ್ಲೊಂದು ತಂಡ. ಟನ್ಗಟ್ಟಲೆ ಇದೆ ನಿಮ್ಮ ವ್ಯವಹಾರಗಳು. ಆದರೆ ಏನು ಮಾಡೋದು? ಈ ದೇಶದ ಸಂವಿಧಾನದ ವ್ಯವಸ್ಥೆ ಒಳಗೆ ಕಷ್ಟ. ಯಾರನ್ನು ಬೇಕಾದರೂ ಕೊಂಡ್ಕೊತೀರಿ. ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಕಾನೂನಿನ ವ್ಯಾಪ್ತಿನಲ್ಲೂ ಸಹ ಒಂದು ಮೆರಿಟ್ ಮೇಲೆ ನೀವು ಹೋರಾಟ ಮಾಡಲ್ಲ. ಮೆರಿಟ್ ಮೇಲೆ ಹೋರಾಟ ಮಾಡಲ್ಲ ನೀವು. ಎಲ್ಲ ಸತ್ಯ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಯಾವ ರೀತಿ ನಡ್ಕೊಂಬಂದಿದ್ದಾರೆ ಅವರ ಲೈಫ್ ನೋಡಿಬಿಟ್ರೆ, ನೀವು ಸತ್ತರ ಹೆಬ್ಬೆಟ್ಟುಗಳನ್ನು ಹಾಕೊಂಡು ಭೂಮಿ ಖರೀದಿ ಮಾಡ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ? ಯಾರಾದರೂ ನೋಡಿದ್ದೀರಾ? ಸತ್ತೋಗಿರ್ತಾರೆ, ಅವ್ರದ್ದು ಹೆಬ್ಬೆಟ್ಟು. ಈಗ ಇಲ್ಲಿ ಯಾರೋ ಒಂದು ತಂದು ತೋರಿಸಿದ್ರು, ಇಲ್ಲೊಂದು ಯಾವುದೋ ಒಂದು ಸುಳ್ಳು ಹೆಸರಿನಲ್ಲಿ ಈಗಾಗಲೇ ಅವನು ಯಾವನ ಸೆಕ್ರೆಟ್ರಿ ಭೂಮಿನ ಇಲ್ಲಿ ಕೊಟ್ಟಿರಲಿ, ಯಾರ ಹೆಸರಿಗೆ ಭೂಮಿ ಈಗ ದಾಖಲೆ ಮಾಡಿಕೊಟ್ಟವ್ರೆ. ಇಂಥವು ಬರೀ ಒಂದಲ್ಲ, ಇಲ್ಲಿ ನಡೆದಿರೋದು. ಯಾರೋ ನಮ್ಮ ಹೆಣ್ಮಗಳು ಮೊದಲು 9,000 ಎಕರೆ ಅಂತ ಹೇಳಿದಿರಿ,
ಈಗ 7,500 ಎಕರೆಗೆ ಯಾಕೆ ಇಳೀತು? 2,000 2,500 ಗೋಮಾಳ ಇದೆ ಅಂದ್ರಿ, ಈಗ 700 ಎಕರೆ ಗೋಮಾಳ ಅಂತಿದ್ರಿ. ಇನ್ನುಳಿದ ಗೋಮಾಳದ ಭೂಮಿ ಎಲ್ಲೋದು? ಇದೇ ಹೋಗಿರೋದು ಇಲ್ಲಿ. ಈ ಥರ ನಾನೇನೋ ಹೇಳಿದೆ, ಅಧಿಕಾರಿಗಳು ಯಾವನೊಬ್ಬ ಅದೇನೋ ಗೊತ್ತಿದೆ ನನಗೆ. ಮುಂದಕ್ಕೆ ಈ ಥರ ಮಾಡ್ಕೊಂಡು ಹೋದ್ರೆ, ಈ ಪಾಪದ ಕೆಲಸ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಯ್ತದೆ, ಎಚ್ಚರಿಕೆಯಲ್ಲಿ ಇರಿ ಅಂದೆ. ಅದಕ್ಕೆ ಅದೆಂಥದ್ದು ನನ್ನ ಫೋಟೋ ಹಾಕ್ಬಿಟ್ಟು ಕುಮಾರಸ್ವಾಮಿನ ಅಲ್ಲಿಗೆ ಹೊಡೆರಳ್ಳಿ ಜೈಲಿಗೆ ಕಳಿಸ್ತೀವಿ ಅಂತಾರೆ. ಇನ್ನೊಂದು 100 ಜನ್ಮ ಎತ್ತು ಬರಬೇಕು, 100 ಜನ್ಮ ಎತ್ತು ಬರಬೇಕು. ಏನು ದೊಡ್ಡ ದೊಡ್ಡ ಗನಂದಾರಿ ಕೆಲಸ ಮಾಡಿದಿರಿ ಅಂತ ಹೇಳಿ TR ಜೈಲಿಗೆ ಕರ್ಕೊಂಡು ಹೋಗಿದ್ರ? ಏನು ಈ ರಾಜ್ಯದ ಜನಕ್ಕೋಸ್ಕರವಾಗಿ, ಕಾವೇರಿ ಮೇಕೆದಾಟು ನೀರನ್ನ ಹೋರಾಟಕ್ಕೋಸ್ಕರವಾಗಿ ತಗೊಂಡೋಗಿ TR ಜೈಲಿಗೆ ಹಾಕಿದ್ರ? ನಿಮ್ಮನ್ನ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಜೈಲಿಗೆ ಹಾಕಿದ್ರ? ನನಗೆ ಕನಕಪುರದವರು ಕೆಲವರು ಇಲ್ಲ, ಅವರು ಇಲ್ಲಿ ನನಗೆ ಹೇಳೋರು, ಇದೇನು ನಮ್ಮ ಕೆಂಪೇಗೌಡರು ವಂಶ ಅಂತಾರೆ, ಅದೇನೋ ಬಳಗಟ್ಲೆ ಅಳಿಯರಂತೆ ಇಬ್ಬರಿಗೆ. ಪಾಪ ಈಗ ಹೆಂಗವ್ರೆ? ನನ್ನ ಮಗನದಲ್ಲೆಲ್ಲೋ ಹಾಕೊಂಡಿದ್ರಲ್ಲಪ್ಪ, ಅವನಿಲ್ಲ. ಅವರು ಇಲ್ಲ 5 ಎಕರೆ ಮಾಡ್ಕೊಂಡು ಅವನಿಗೆ. ಯಾಕೆ ಅಂದರೆ ಯಾರೋ ಒಬ್ಬ TV ನೆನ್ನೆ ಬಂದಿದ್ದ ನೋಡಿದೆ, ನಮ್ಮ ಸಿದ್ದರಾಜು ಅಂತ ಹೇಳಿ. ಅವ್ರು ಎಲ್ಲಿದ್ದ, ಭೂಮಿ ಯಾಕೆ ಹೊಡೆದಿದ್ದ, ಮತ್ತು ಅದಕ್ಕೆ ನನಗೇನು ಟೋಪಿ ಹಾಕ್ದ? ನಾನು ಶಿವಕುಮಾರ್ ಆ ಸ್ಥಾನದಲ್ಲಿ ಇದ್ದಿದ್ರೆ ಕೈಕಾಲು ಮುರಿಸಿ ಬರ್ಸ್ಕೊಳ್ಳೋಣ. ನಾನು ಮಾಡಿದ್ದೇನು? ಅಲ್ಲಿ ಅವರು ಮಾತಾಡ್ತಾರೆ. ಅದರಿಂದ ದಯವಿಟ್ಟು ಇವತ್ತು ನಿಮ್ಮ ಹೋರಾಟ ಏನಿದೆ, ನಾನು ನಿಮ್ಮ ಪರವಾಗಿದ್ದೇನೆ, ನೀವು ಯಾರೂ ಹೆದರಬೇಡಿ. ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ಏನು ಮಾಡಬೇಕು, ನಾವು ಅಂತಿಮವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು. ನಿಮ್ಮಿಂದ ನಾನು 1 ನಯಾ ಪೈಸವನ್ನು ನ್ಯಾಯಾಲಯದ ಖರ್ಚು ವೆಚ್ಚಕ್ಕೆ ಕೊಡಬೇಕು, ಚಂದ ಎತ್ತು ಕೊಡಿ ಅಂತ ಕೇಳಲ್ಲ. ನಾನೇನು ಅಪಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಲೇಲ ಆಂಜನೇಯನ ಹೆಸರು ಹೇಳದ ಮಂಜಣ್ಣ. ಎಸ್, ರಾಜಕೀಯಕ್ಕೆ ಇವತ್ತೇನು ರಾಜಕಾರಣ ಇದೆ, ಎಸ್, ನಾನು ರಾಜಕೀಯದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಭಾಳ ಜನ ತಂದು ಕೊಡ್ತಾರೆ ಹಣನ. ಹಾಗಂತೇಳಿ ಆ ಹಣ ದುರುಪಯೋಗ ಪಡಿಸ್ಕೊಂಡು ನಾನು ಎಲ್ಲೋ ಆಸ್ತಿ ಮಾಡೋಕ್ಕೆ ಹೋಗಿಲ್ಲ. ಆ ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೆ, ಚುನಾವಣೆಗೆ ಹಣ ಬೇಕು, ನಾನು ಈ ಒಂದು ಸಣ್ಣ ಪಕ್ಷ ಕಟ್ಟಬೇಕು. ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಾನು ಮುಖ್ಯಮಂತ್ರಿಯಾಗಿ 2 ಬಾರಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ತಯಾರಾಗಿದ್ದೀನಿ. ನನ್ನ ಮೇಲೆ 4 ಕೇಸ್ ಹಾಕ್ಸಿದ್ರು. 14 ವರ್ಷದಿಂದ ನಡೀತಾ ಇದೆ ಕೇಸು, ಇನ್ನೂ ಮುಗಿಸಿಲ್ಲ ಅವರು. 14 ವರ್ಷ ಆಯಿತು. ಯಾವುದೋ ಸಣ್ಣ ಕೇಸುಗಳು. ಅದು ಯಾವ ಕಾರಣ ಅಂದರೆ ಹಿಂದೆ ನಡೀತಾ ಇತ್ತಲ್ಲ ಭ್ರಷ್ಟಾಚಾರ, ಅದರ ವಿರುದ್ಧ ಧ್ವನಿ ಎತ್ತಿ ನಾನು ಹೋರಾಟ ಮಾಡಿದ್ದಕ್ಕೆ ನನಗೇನಾದರೂ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಪಾಪ ಒದ್ದಾಡಿ ಇವತ್ತೆಲ್ಲ ಇನ್ನೂ ನಡೆಸ್ಕೊಂಡಿದ್ದಾರೆ. ಆದರೆ ನಾನು ಯಾರ ಮುಂದೆ ಹೋಗಿ ಈ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ಕೊಂಡ್ಕೋಬಹುದು ಅಂತೇಳಿ ಉದ್ದಟತನ ತೋರಿಸಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾತಕ್ಕೆ ನಾನು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ? ಇಲ್ಲೆಲ್ಲ ಒಬ್ಬರು ನಮ್ಮ ಯುವಕರು ಹೇಳಿದ್ರು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಂದು ಹೋರಾಟದ ಕಿಚ್ಚಿರ್ತಕ್ಕಂಥವನಿದ್ದರೆ ಅದು ಕುಮಾರಣ್ಣ ಅಂತೇಳಿ ಇಲ್ಲೇನು ಹೇಳಿದ್ರಿ. ಇವತ್ತು ಆ ಒಂದು ವಿಷಯದಲ್ಲಿ ನಾನು ಯಾವುದೇ ಸ್ವಾಭಿಮಾನ ಕಳ್ಕೊಂಡು ರಾಜ್ಯಕ್ಕೆ ಒಳಗಾಗಲ್ಲ. ನಮ್ಮಪ್ಪ ಅದನ್ನು ಕಲಿಸೂ ಇಲ್ಲ, ನೀವು ನನಗೆ ಕಲಿಸಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಅವರಿಗೆ ನನ್ನ ರಾಮನಗರ ಜಿಲ್ಲೆ ನನಗೇನು ಪ್ರೀತಿಯಿಂದ ಕಂಡಿದ್ದೀರಿ, ಕುಟುಂಬದ ಮಗನು ಅಣ್ಣನೋ ಬಂದಿದ್ದಾನೆ ಅಂತ ಹೇಳಿ 2 ಕೈ ತುತ್ತಿನ ಅನ್ನ ಕೊಟ್ಟಿದ್ದೀರಿ. ನೀವು ನಿಮ್ಗೆಂದು ನಾನು ದ್ರೋಹ ಮಾಡಿ ನಿಮ್ಮ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಕರ್ನಾಟಕದಿಂದ ದೆಹಲಿಯವರೆಗೆ ಈ ಕ್ಷಣದವರೆಗೂ ನಾನು ಮಾಡಿಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ಆ ವಿಶ್ವಾಸ ನಾನು ಈ ಭೂಮಿಗೆ ಹೋಗೋವರೆಗೆ ಆ ವಿಶ್ವಾಸವನ್ನು ಕಳ್ಕೊಳ್ಳಕ್ಕೆ ತಯಾರಿಲ್ಲ. ನನಗೆ ಬೇಕಾಗಿರೋದು ಈ ಭೂಮಿಗೆ ಹೋಗಬೇಕಾದ್ರೆ ಈ ನಾಡಿನ 6.5-7 ಕೋಟಿ ಜನತೆಯ ಹೃದಯದಲ್ಲಿ ಇಲ್ಲಪ್ಪ ಇಂಥವನೊಬ್ಬ ಇದ್ದ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದ ಅಂತಕ್ಕಂಥದ್ದು. ನಿಮ್ಮ ಹೃದಯದಲ್ಲಿ ಆ ಸ್ಥಾನ ನನಗೆ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೊಂದು ಆಸ್ತಿ ನನಗಿಲ್ಲ ಅನ್ನೋದನ್ನ ನಾನು ಇಟ್ಕೊಂಡಿದ್ದೇನೆ. ಭಾಳ ಜನ ಬರ್ತೀರಿ ಬೆಳಗ್ಗೆ ಮನೆ ಹತ್ರ. ಇವತ್ತು ಬೆಳಗ್ಗೆ
ಒಬ್ಬ ಅಂಗವಿಕಲ ಬರ್ತಾನೆ, ಅವನ ಮನೆ ಬಿದ್ದೋಗಿದೆ, ಇವತ್ತವರೆಗೆ ದುಡ್ಡು ಕೊಟ್ಟಿಲ್ಲ, 5 ರೂಪಾಯಿ ಅಂತೇಳಿ ಶಿವಮೊಗ್ಗದಿಂದ ಬರ್ತಾನೆ. ಇಬ್ಬರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿದ್ರು, ಒಬ್ಬ ತಾಯಿಗೆ ಕ್ಯಾನ್ಸರು, ಆ ಗಂಡನಿಗೆ ಹೃದಯ ಕಾಯಿಲೆ, ಸುಮಾರು 75-80 ವರ್ಷ ಆಗಿದೆ. ನೋಡಿದ್ರೆ ಚಕ್ಳಕ್ಕೆ ಅವ್ರ ದೇಹದಲ್ಲಿ ಮಾಂಸ ಇಲ್ಲ. ಏನಾದರೂ ಉಳಿಸಪ್ಪ ಅಂತ ಬರ್ತಾರೆ. ಕೇಳ್ತೀನಿ, ಶಿವಕುಮಾರ್ ಅವರೇ, ಅದೆಂಥದ್ದು ಲಕ್ಷ್ಮಿ ಯೋಜನೆ ಕೊಟ್ಟು ಗೃಹಲಕ್ಷ್ಮಿ ಅಲ್ಲಿಂದ ಇನ್ನೆಂಥವು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಬದುಕಿಸಿದ್ದೀರಾ ಜನಗಳನ್ನ? ದಯವಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಇಲಾಖೆ ಇದೆಯಲ್ಲ, ಯಾರಾದ್ರೂ ಕಳಿಸಿ ನನ್ನ ಮನೆ ಹತ್ರ ಬೆಳಗ್ಗೆ ಇದ್ರೆ ಯಾವ ರೀತಿಯ ಜನ ನನ್ನ ಮನೆ ಹತ್ರ ಬರ್ತಾರೆ ನೋಡಿ. ರಾಜ್ಯದ ಜನತೆಯ ಪರಿಸ್ಥಿತಿ ಏನಿದೆ ಬಡವರದು. ನನ್ನ ಮನೆ ಹತ್ರ 2 ಗಂಟೆ ನಿಂತ್ಕೊಂಡ್ರು ಗೊತ್ತಾಗುತ್ತೆ ನಿಮಗೆ. ನಿನ್ನೆ ರಾತ್ರಿ ನಾನು ಮಂಡ್ಯ ಜಿಲ್ಲೆ ಪ್ರವಾಸ ಮುಗಿಸಿ 9 ಗಂಟೆ 8-8:30 ಹೋದರೆ ಅಲ್ಲೆಲ್ಲೋ ಬೆಳಗಾವಿಯ ಸವದತ್ತಿಯಿಂದ ಒಂದು ಹೆಣ್ಣು ಮಗಳು, ಗಂಡ ಬಿಟ್ಟು ಹೋಗಿದ್ದಾನೆ, 2 ಮಕ್ಕಳಿದ್ದಾವೆ. ಬಂದು ಮನೆ ಹತ್ರ ನೆನೀದ್ದಲ್ಲಪ್ಪ ರಾತ್ರಿ ಇವನ್ನೆಲ್ಲ ಬಂದಿದ್ದೆ ಯಾವುದೋ ಕೆಲಸ ಅಂತೇಳಿ ಮಾರುತ್ತೆ. ರಾತ್ರಿ 8:30 ಮನೆ ಮುಂದೆ ಗತಿ ಇಲ್ಲ ಅಂತೇಳಿ, ಮನೆ ಇಲ್ಲ, ಸೈಟ್ ಇಲ್ಲ. ಅಯ್ಯೋ ಅದು ಏನು ತುಮಕೂರ್ಗೆ ಹೋದ್ರು ಅದೇನೋ ಹಕ್ಕುಪತ್ರ, ಲಕ್ಷಾಂತರ ಕುಟುಂಬಕ್ಕೆ ಹಕ್ಕುಪತ್ರ. ಎಲ್ಲಪ್ಪ ನಿಮ್ಮ ಹಕ್ಕುಪತ್ರ? ಎಂಥದ್ದು ಇಲ್ಲೆಲ್ಲ ನಮ್ಮ ಜನ ಮರದ್ದು ಹೇಳ್ತಾ ಇದ್ರಲ್ಲ, ಮರಗಳು ಈಗ ಕೆಂಪೇಗೌಡರ ಹೆಸರಿನಲ್ಲಿ 15 ಲಕ್ಷ, ಅದಕ್ಕೆ 10 ಕೋಟಿನೋ 20 ಕೋಟಿನೋ, ಅದರಲ್ಲಿ ಯಾರ ಜೋಬಿಗೆ ಎಷ್ಟೆಷ್ಟು ಹೋಯ್ತದೋ ಗೊತ್ತಿಲ್ಲ. ಇನ್ನೊಂದು ವರ್ಷ ಹೋಗಿ 15 ಲಕ್ಷ ಮರ ಹುಡುಕಿದ್ರೆ ಬ್ಯಾಟ್ರಿ ಹಾಕ್ಬೇಕು ನೀವಲ್ಲಿ, ಆ ಮರ ಹುಡುಕ್ಲಿಕ್ಕೆ. ಇಲ್ಲಿ ಏನು ನೋಡಿ ಎಷ್ಟು ಚೆನ್ನಾಗಿದೆ ಫೋಸು, ನಮ್ಮ ಜೀವನದಲ್ಲಿ ನಾವು ಕೊಡಲಿಲ್ಲ ಪಾಪ. 15 ಲಕ್ಷ ಪರಿಸರ ಐತಿಹಾಸಿಕ ದಾಖಲೆಯ ಭಾಗವಾಗಿ ಭಗವಂತ ಅವಕಾಶ ಕೊಟ್ಟವನೇ. ಶಿವಕುಮಾರ್, ನಿಮ್ಮ ಹಳೆ ಹಿಂದಿನ ಚರಿತ್ರೆ ಎಲ್ಲ ಮರೆತು ಬಿಡಿ, ಹೊಸ ಮನುಷ್ಯರಾಗಿ. ಯಾವುದು ಶಾಶ್ವತ ಅಲ್ಲ. ಹೋಗ್ಬೇಕಾದ್ರೆ 6 ಅಡಿನೇ. ನಿಮ್ಮಿಂದ ನೀವೇನು ಮಾಡಿದಿರಿ ಅಪಮಾರ್ಗದಲ್ಲಿ ಯಾವುದೂ ನಿಮ್ಮ ಜೊತೆಲಿ ಬರಲ್ಲ. ಬರೋದು ನೀವೇನಾದ್ರೂ 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿದರೆ ಆ ಜನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅಯ್ಯೋ ಪಾಪ ಓದ್ನಲ್ಲ ಅಂತ. ಅದು ನಿಮ್ಮ ಆಸ್ತಿ. ನಿಮ್ಮ ಬಿಲ್ಡಿಂಗ್ ಅಲ್ಲೆಲ್ಲೋ, ನಾವು ಬಂಗಾರಪ್ಪ ನಗರದಲ್ಲಿ ಬಹುಶಃ ಇಲ್ಲಿ ಯಾರಾದ್ರೂ ಹೋಗಿರ್ಬೇಕಲ್ಲಿ, ಏನು ಕಟ್ಟವ್ರೆ ವಿಧಾನಸೌಧಕ್ಕಿಂತ ಪ್ಯಾರಲ್ಲಾಗಿ. ಇದು ಶಿಕ್ಷಣ ಶಾಲೆ, ಎಂತೂ ನ್ಯಾಷನಲ್ ಪಬ್ಲಿಕ್ ಶಾಲೆ ಅಂತ. ಮನೆ ನೋಡಿದ್ರ 20 ಮನೆ ಪಾಪ. ಅಲ್ಲಿ ಇಲ್ಲೆಲ್ಲ ನಮ್ಮ ಹಳ್ಳಿಯಿಂದ ಹೋಗಿ ಕೂಲಿ ಕೆಲಸ ಮಾಡ್ತಾರೆ ಆ ರಾಜರಾಜೇಶ್ವರಿ ನಗರದಲ್ಲಿ. ಆ ಗುಡ್ಡದ ಮೇಲೆ ನ್ಯಾಷನಲ್ ಹೋಗ್ಲಿ, ಫ್ರೀ ಸೀಟ್ ಏನಾದ್ರು ಕೊಡ್ತೀರಾ ಅಲ್ಲಿ? ಎಷ್ಟು ರೇಟ್ ತಗೋತೀರಿ ಮಕ್ಕಳಿಗೆ? ಪಾಪ ಅವ್ರು ಯಾರೋ ಒಬ್ಬ 70 ವರ್ಷ ರಿಟೈರ್ಡ್ ಮನುಷ್ಯ ನನ್ನ ಹತ್ರ ಒಂದು ಇಷ್ಟು ರೆಕಾರ್ಡ್ ಇಟ್ಕೊಂಡು ಬಂದ ಕಾಲು ಸೌದೋಯ್ತು ಅವನು. ಈ ಅಧಿಕಾರಿಗಳು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಯಾವ್ಯಾವ ಥರ ಲೂಟಿ ಮಾಡ್ಕೊಂಡಿದ್ದೀರಿ ನೀವು. ನನ್ನ ಮೇಲೆ ಇಲ್ಲೆಲ್ಲ ಪೋಸ್ಟರ್ ಹಾಕ್ಕೊಂಡು ನಾವು ಯಾವುದೇ ಅಂತ ಅಪಮಾರ್ಗದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಿಲ್ಲ. ಅದರಿಂದ ಇವತ್ತೇನು ನೀವು ಇಷ್ಟು ಹೋರಾಟ ಮಾಡಿದ್ದೀರಿ, ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ. ನಿಮ್ಮ ಹೋರಾಟಕ್ಕೆ ಜಯ ದೊರಕ್ತದೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನು ಕೊಡಬೇಡಿ. ಕೆಲವರು ಹೇಳಿದ್ರಲ್ಲ, ಈಗ ಆಯಿತು ನಿಮ್ಗೆ 2 ಕೋಟಿ ಬಂತು ಅಂತಲೇ ಇಟ್ಕೊಳ್ಳಿ 1 ಎಕರೆಗೆ. ಆ ದುಡ್ಡನ್ನ ತಗೊಂಡೋಗಿ ಆಯಿತು ನಿಮ್ಮ ಮಕ್ಕಳು ಬುದ್ಧಿವಂತಿಕೆಯಿಂದಲೇ ಬ್ಯಾಂಕಲ್ಲೇ ಇಟ್ಟರು ಅಂತ ಇಟ್ಕೊಳ್ಳೋಣ. 10 ವರ್ಷಕ್ಕೆ ಬ್ಯಾಂಕ್ನಲ್ಲಿ ಇಟ್ಟಿದ್ದಕ್ಕೆ ಇಂಟ್ರೆಸ್ಟ್ ನಿಮ್ಗೆ ಎಷ್ಟು ಸಿಗ್ಬೋದು? ಒಂದು 50 ಲಕ್ಷ ಸಿಗ್ಬೋದಾ? 2.5 ಲಕ್ಷ ಆಗ್ಬೋದು ಅದರ ವ್ಯಾಲ್ಯೂ. 2 ಕೋಟಿ ದುಡ್ಡು FD ಇಟ್ಟರೆ ಅದನ್ನು ಮನೇಲಿ 4 ಜನ ಮಕ್ಕಳಿಗೆ 4 ಜನ ಹಂಚ್ಕೊಂಡು ಹೋದರೆ 2 ವರ್ಷದಲ್ಲೋ 1 ವರ್ಷದಲ್ಲೋ ಸಂಪೂರ್ಣವಾಗಿ ನಿಲ್ಲಿಸಿ ಮುಗಿದು ಆಮೇಲೆ ತಂದೆ ತಾಯಿ ಹತ್ರಕ್ಕೆ ಬರಬೇಕು. ಇಲ್ಲಿ 2.5 ಕೋಟಿ ನೀವು 10 ವರ್ಷ ಬ್ಯಾಂಕಲ್ಲಿ ಇಟ್ಟರು ಬಂದರೆ, ಅದೇ 10 ವರ್ಷ ನಿಮ್ಮ ಭೂಮಿ ನಿಮ್ಮ ಕೈಲೇ ಇಟ್ಕೊಂಡ್ರೆ ಅದು ಎಷ್ಟು ಕೋಟಿ ಆಗ್ಬೋದು? ಈಗ ಉದಾಹರಣೆಗೆ ನಾನು ಬಂದೆ, ಈ ಒಂದು ಋಣ ಇತ್ತು ನನಗೆ, ಈ ಮಣ್ಣಿನ ಋಣ ಇತ್ತು. ಅವತ್ತು 1984-85ರಲ್ಲಿ ಕೇತಗನಹಳ್ಳಿ ಹತ್ರ ನಾನು ಏನು ಜಮೀನು ಖರೀದಿ ಮಾಡಿದೆ, ತಗೊಂಡಿದ್ದು ನಾನು 4.5 ಲಕ್ಷಕ್ಕೆ ಒಂದು
ಟೋಟಲ್ 4.5 ಲಕ್ಷ, 8,000ದಿಂದ 12,000 ಅವತ್ತಿನ ವ್ಯಾಲ್ಯೂ. 46 ಎಕರೆ ತಗೊಂಡೆ. ಅದರಲ್ಲಿ ಆಮೇಲೆ ಬೀರಯ್ಯ ಅಂತ ಯಾರೋ ಒಬ್ರದು 1 ಎಕರೆ ತಗೊಳ್ಳೋದಕ್ಕೆ 4.5 ಲಕ್ಷ ಕೊಟ್ಟೆ. 45 ಎಕರೆಗೆ 4.5 ಲಕ್ಷ ಖರೀದಿ ಮಾಡಿದ್ದು. 1 ಎಕರೆ ತಗೊಳ್ಳೋದಕ್ಕೆ ಆಮೇಲೆ ಒಂದು 4-5 ವರ್ಷ ಆದಮೇಲೆ 4.5 ಲಕ್ಷ ಕೊಟ್ಟೆ. ಇವತ್ತು ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? ಅದೇನೋ ಹೇಳ್ಕೊಂಡವರಲ್ಲ, ಇದೇನೋ 80 ಎಕರೆಗೆ 480 ಕೋಟಿ ಅಂತೇಳಿ ಪೋಸ್ಟ್ ಹಾಕೊಂಡವ್ರೆ. ಟಿ ವಿಲಿ ತೋರಿಸ್ತಾ ಇದ್ರಿ. ಏನು ಇವ್ರ ಥರ ದಗಾದಕೋರ್ ಕೆಲಸ ಮಾಡ್ಬಿಟ್ಟು ತಗೊಂಡಿದ್ದೀರ? ನಾನು ಬೇಡಪ್ಪ ಅಂದೆ ನಾನು, ಮತ್ತು ಒತ್ತಾಯ ಮಾಡಿದ್ರು. ಇವತ್ತು ರೇಟಲ್ಲಿ ಏನಿದೆ ಅನ್ನೋದು ನಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವತ್ತು ಎಕರೆ 3 ಕೋಟಿ 4 ಕೋಟಿ ಆಗಿದೆ. ಈಗ ಬೇರೆ ಯಾವುದು ಬೇಡ. ಇದೆಂಥದ್ದು ನಿಮ್ಮ ಪಕ್ಕದಲ್ಲಿ ಗಾಲ್ಫ್ ಕ್ಲಬ್ ಕೆಲಸಕ್ಕೆ ಹೋಗೋರು ಇಲ್ಲಿಂದ ಹುಡುಗರು, ಅವ್ರಿಗೂ ಕೆಲಸ ಇಲ್ದಾಗ ಮಾಡಿದ್ರು. ಈಗ ಅವರೇ ಫಿಕ್ಸ್ ಮಾಡಿರೋ ರೇಟ್ ಅದು. ಹೊಸೂರು ಪಕ್ಕದಲ್ಲೇ ಇರುತ್ತಾನೆ. ಅವ್ರು ಯಾರು ಇಲ್ಲಿ ನಿಂತವ್ರಲ್ಲ, ಅವ್ರು ಹೋಗಿ ಅಲ್ಲಿ ಹೇಳ್ಬೇಕಲ್ವ. ಏನು ಕೊಟ್ಟೋ ಚಕ್ಕು ಇಲ್ಲಾರ ಪಾಪ ಮಂಜಾಣ ಹೇಳ್ತಿದ್ದ. ಈಗ ನೇರ ಬಂದು ನೆನ್ನೆ ಫಸ್ಟ್ ಡೇ ಅದೆಲ್ಲ ನಮ್ಮ ಹಳೆ ಸ್ನೇಹಿತ ಬಂದು ಕೊಟ್ಟ, ಫೋಟೋ ಹಾಕ್ಸ್ಕೊಂಡು ದೊಡ್ಡ ಕಾರ್ಡ್ ಬೋರ್ಡ್ ಇಟ್ಕೊಂಡು. ಈಗ ನೆನ್ನೆ ಇವರೊಂದು 10 ಜನ ಕೊಟ್ಟವರಂತೆ. ಅಲ್ಲಪ್ಪ, ಇಲ್ಲಿ ಈಗಲ್ಟೊಂದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬು. 12 ಕೋಟಿ ಫಿಕ್ಸ್ ಮಾಡಿದೆಯಲ್ಲಪ್ಪ ಅಲ್ಲಿ. ಇಲ್ಲಿ ನಾನು ರೈತರಿಗೆ ಏನು ಯಾರೂ ಕೊಡೋಕ್ಕಾಗದೇ ಇರೋ ದೊಡ್ಡ ಮಟ್ಟದಲ್ಲಿ 2 ಕೋಟಿ 2.25 ಕೋಟಿ ಕೊಟ್ಟಿದ್ದೀನಿ ಅಂತೀಯ ನಿನ್ನ ಯೋಗ್ಯತೆಗೆ. ಅಲ್ಲಿ 12 ಕೋಟಿ ಫಿಕ್ಸ್ ಮಾಡೋದಲ್ಲಪ್ಪ. ಇಲ್ಲೇ ಹೆಜ್ಜೆ ಕಾಲ್ನಡಿಗೆಲ್ಲ ಹೋಗ್ಬೋದು ನೀವು ಅಲ್ಲಿಗೆ. ಅರ್ಥ ಮಾಡ್ಕೊಳ್ಳಿ, ಭೂಮಿ ದಯವಿಟ್ಟು ಕೊಡಬೇಡಿ. ನಾನು ಮಂಡ್ಯದಲ್ಲಿ ಒಂದು ಕಾರ್ಖಾನೆ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಮಾಡ್ತಾರೆ. ಈ 2 ವರ್ಷ ಆಯ್ತು ನಾನೀಗ ಅಲ್ಲಿ ಅಪಾದನೆ ಮಾಡ್ತಾರೆ ನನಗೆ. ಒಂದು ಕಾರ್ಖಾನೆ ತರಲಿಲ್ಲ ಕುಮಾರಸ್ವಾಮಿ ಅಂತ ಹೇಳಿ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಎಲ್ಲಿ ಯಾವುದೇ ರೀತಿಯ ಕೃಷಿ ನಡೆಯಲ್ಲ, ಯಾವ ಭೂಮಿನಲ್ಲಿ ಮಳೆಯ ಆಧಾರದ ಮೇಲೆ ಇವತ್ತು ರೈತರು ಬದುಕಲಿಕ್ಕಾಗದೇ ಇರತಕ್ಕಂಥ ಒಣಭೂಮಿ ಇದ್ದರೆ ಒಂದು 100 ಎಕರೆನ ನಾನೇನು ನನ್ನ ಇಲಾಖೆಯಿಂದಲೇ 1,000 ಕೋಟಿ ಇವತ್ತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ಬೇರೆ ರಾಜ್ಯಕ್ಕೆ ಹೋಗುತ್ತೆ. ನಾನು ನಮ್ಮ ರಾಜ್ಯದಲ್ಲಿ ನನಗೆ ಮತ ಕೊಟ್ಟಂಥ ಈ ಭಾಗದ ಜನಕ್ಕೆ ಹಿಂಸೆಗೋಸ್ಕರವಾಗಿ ಒಂದು ಕಾರ್ಖಾನೆ ತರೋಣ ಅಂತ ಹೇಳಿ ನಾನು ಎಲ್ಲೂ ಸಹ ಫಲವತ್ತಾದ ಭೂಮಿಯನ್ನು ಇವತ್ತು ಭೂ ಸ್ವಾಧೀನ ಮಾಡಿ ಅಂತ ಹೇಳಿ ಅಲ್ಲಿಯ ಜಿಲ್ಲಾಧಿಕಾರಿ ಮೇಲೆ ಒತ್ತಡ ಹಾಕಿಲ್ಲ. ಯಾಕಿದನ್ನು ಹೇಳ್ತೀನಿ ಅಂದರೆ, ಇವತ್ತು ನಾನು ಇಡೀ ದೇಶದಲ್ಲಿ ಸುತ್ತಿದ್ದೇನೆ. ಈ ದೇಶ ಯಾವ ರೀತಿ ನಡೀತಾ ಇದೆ ಅದೆಲ್ಲವನ್ನ ಗಮನಿಸಿ ನನಗೆ ಅರ್ಥ ಮಾಡಿಸಿದ್ದೀರಿ. ನಾನು ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು ಅಂತ 1000 ಬಾರಿ ಹೇಳಿದ್ದೀನಿ. ರಾಜ್ಯದ ಯಾವ ಮೂಲೆಗೆ ಹೋದರೂ ಹೇಳಿದ್ದೇನೆ. ರಾಮನಗರ ಜಿಲ್ಲೆ ನಾನು ಭೂಮಿಗೆ ಹೋಗೋವರೆಗೂ ಮರೆಯನ್ನಲ್ಲ. ನಾನು ಒಂದು ಹಾಡೇ ಇದೆ, ನಾನು ಭಾಳ ಅಚ್ಚುಮೆಚ್ಚಿನ ಹಾಡು. ಒಳಿತು ಮಾಡು ಮನುಷ್ಯ ನೀನು ಇರೋದು 3 ದಿವಸ. ನಾನು ಹಾಡೋದು ಯಾರಿಗೂ ಕಿಡಕ್ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಇಲ್ಲಿ ಯಾರಿಗೋಸ್ಕರ ಮಾಡ್ತೀರಿ ಇದನ್ನ? ಯಾತಕ್ಕೆ ಟೌನ್ಶಿಪ್? ಈಗ ಮೊದಲು ಬೆಂಗಳೂರು ಸರಿ ಮಾಡಿ. ಬೆಂಗಳೂರಿನಲ್ಲಿ ಕೆಲವು ಭಾಗದಲ್ಲಿ ಪ್ರಾಣಿಗಳು ಬದುಕಲಿಕ್ಕಾಗಲ್ಲ, ಆ ರೀತಿ ಬದುಕ್ತಾ ಇದ್ದಾರೆ. ಮೊದಲು ಅದು ಸರಿ ಮಾಡ್ರಪ್ಪ, ಇಲ್ಲಿ ಬಂದು ಆಮೇಲೆ ಮಾಡೋರಿ. ಮಾಡೋದಾದರೆ ಅಲ್ಲೆಲ್ಲೋ ಪ್ರತಿ ವರ್ಷ ಮಳೆ ಆದರೆ ಆ ಸಾಯಿ ಲೇಔಟಲ್ಲಿ ಒಂದೊಂದು ಸೊಂಟದವ್ರಿಗೆ ನೀರು ನಿಂತು ಮನೆ ಬೀಗ ಹಾಕೊಂಡು ಹೋಟ್ಲು ಹೋಗಿ ಜೀವನ ಮಾಡ್ತಾವ್ರೆ ತಿಂಗ್ಳುಗಟ್ಲೆ. ಇಲ್ಲಿ ಬಂದು ಏನು ಮಾಡ್ತೀಯಪ್ಪ ನೀನು? ಮೊದಲು ಬೆಂಗಳೂರು ಕಟ್ಟದ ಕೆಂಪೇಗೌಡ ನಗರ ಸರ್ ಮಾಡ್ಕ. ಇದನ್ನೇ ಬೆಳಗಿನ ಸಾಯಂಕಾಲದವರೆಗೂ ಇವತ್ತೇನೋ ಅಲ್ಲಿ ಕಾರ್ಯಕ್ರಮ, ಪಾಪ ಬಿಡುವಿಲ್ಲದ ಕಾರ್ಯಕ್ರಮ. ಒಬ್ಬ ಅಧಿಕಾರಿ, ನನ್ನ ಜನ ಇವತ್ತು ನೀವು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋದರೆ ಒಳಗಡೆ ಕೂರಿಸ್ತಕ್ಕಂಥ ಸೌಜನ್ಯ ಇಲ್ಲದೆ ಗೇಟಿಂದ ಆಚೆ ಪೊಲೀಸ್ನವ್ರು ಬಿಟ್ಟು ನಿಮ್ಮಿಂದ ಅರ್ಜಿ ತಗೊಳ್ಳದೆ ಇಷ್ಟೆಲ್ಲ ದೌರ್ಜನ್ಯ ನಡೆಸಿ ನಿಮ್ಮಗಳ ಮೇಲೆ ನೀವು ಹೋರಾಟ ಮಾಡಿದಿರಲ್ಲ, ಇದಕ್ಕೆ ನಿಮ್ಗೆ ನಾನು ಕೈ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. 4,500 ಕುಟುಂಬದಲ್ಲಿ ಅರ್ಜಿ ಕೊಟ್ಟಿದ್ದೀರಿ, ತಕರಾರು ಅರ್ಜಿ. ಇವತ್ತಿನವರೆಗೆ ಒಬ್ಬರಿಗೆ ಏನಾದರೂ ಇವತ್ತು ರಿಪ್ಲೈ ಕೊಟ್ಟಿದ್ದಾರಾ? ನಿಮಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ನಿಮ್ಗೇನಾದರೂ ಒಬ್ಬರಿಗೆ ನೀವು ಕೊಟ್ಟಂಥ ಅರ್ಜಿ ಮೇಲೆ ನಿಮ್ಗೇನಾದರೂ ಮತ್ತೆ ರಿಜೈಂಡರ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ ಇಲ್ಲಿವರೆಗೆ. ಇದೆಲ್ಲ ಮಾಹಿತಿ ತಗೊಂಡಿದ್ದೀನಿ. ನಾನು ಒಂದು ಹೇಳ್ತಕ್ಕಂಥದ್ದು, ಇದು ಅಂತಿಮವಾಗಿ ಈ ಸರ್ಕಾರ ಬಂಡತನದಲ್ಲೇ ನಡ್ಕೊಂಡ್ರೆ ನ್ಯಾಯಾಲಯಕ್ಕೆ ಮುಂದೆ ಹೋಗಬೇಕು. ನ್ಯಾಯಾಲಯದಲ್ಲಿ ಅಂತಿಮವಾದಂಥ ಹೋರಾಟ, ಅದು ಎಷ್ಟೇ ಹೋರಾಟ ಇರಲಿ,
ಎಲ್ಲ ರೀತಿಯ ನಿಮ್ಮ ಈ ಒಂದು ಹೋರಾಟಕ್ಕೆ ಜಯ ನನಗೆಲ್ಲ ದೊರಕೋದು, ನಿಮಗೆಲ್ಲ ದೊರಕೋದು. ಇದರಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೊತೆ ಇದ್ದೇನೆ. ಕೆಲವು ಮಾತುಗಳಿಗೆ ಬೆಲೆ ಕೊಡಬೇಡಿ. ನಾನು ಇಷ್ಟೆಲ್ಲ ಈಗ ಹೆಚ್ಚು ಕಡಿಮೆ 20 ವರ್ಷ ಆಯಿತು ಈ ಜಿಲ್ಲೆಯ ಜನ ನನ್ನನ್ನು ಆಯ್ಕೆ ಮಾಡಿ. ನಾನು ಒಂದು ಬಾರಿ ಮಾತ್ರ ಹಳ್ಳಿ ಮೇಲೆ ಬಂದೆ ಓಟ್ ಕೇಳಲಿಕ್ಕೆ. ಇನ್ನು ಎಲ್ಲ ಚುನಾವಣೆಯಲ್ಲಿ ಅರ್ಜಿ ಹಾಕ್ಬಿಟ್ಟು ನಾನು ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ಕೆಲಸಕ್ಕೆ ಹೋದೆ ಪಕ್ಷದ ಸಂಘಟನೆಗೆ. ಒಂದು ದಿವಸ ನೀವು ಓಟ್ ಹಾಕ್ಬೇಕಾದ್ರೆ ನನಗೆ ಹಳ್ಳಿಗೆ ಬಂದು ಹೋಗುವಂತ ಕರೀಲಿಲ್ಲ ನೀವು. ನಿಮಗೆ ನಾನು ಮೋಸ ಮಾಡ್ತೀನ, ನಿಮಗೆ ಅನ್ಯಾಯ ಮಾಡ್ತೀನಿ, ಯೋಚನೆ ಮಾಡಿ. ಒಂದು ದಿವಸ ಮತ ಕೇಳಕ್ಕೆ ಬರಲಿಲ್ಲ, ನಾನು ಮತ ಹಾಕಿದ್ರಿ. ಅದರಿಂದ ನಿಮ್ಮ ಹೋರಾಟ ಭದ್ರವಾಗಿರಲಿ. ನಾನು ನೀವು ಮೊದಲು ತೋಟಕ್ಕೆ ಬಂದ ದಿವಸಲೇ ಹೇಳಿದೆ, ನೀವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಿಮ್ಮ ಪರವಾಗಿ ಧ್ವನಿಯಾಗಿ ನಿಲ್ತೀನಿ. ನೀವು ಒಗ್ಗಟ್ಟಾಗದೇ ಇದ್ದರೆ, ನೀವು ಮತ್ತೆಲ್ಲ ಡಿವೈಡ್ ಆದರೆ ನಾನು ಹೋರಾಟ ಮಾಡೋ ಉಪಯೋಗ ಬರಲ್ಲ ಅನ್ನೋದು ಹೇಳಿದೆ. ಆದರೆ ಅವತ್ತು ನೀವೇನು ನನ್ನ ತೋಟದಲ್ಲಿ ಬಂದು ಹೇಳಿದ್ರಿ, ಅದೇ ರೀತಿಯಲ್ಲಿ ನೀವು ಅತ್ಯಂತ ಕಠಿಣವಾದಂಥ ನಿರ್ಧಾರ ಮಾಡಿ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಇವತ್ತು ಇಷ್ಟೆಲ್ಲ ನೋವು ಅನುಭವಿಸಿದ್ದೀರಿ. ನಿಮ್ಮ ಕುಟುಂಬಕ್ಕೆ ಮುಂದಿನ ದಿನಗಳು ಒಳ್ಳೆಯ ಶ್ರೇಯಸ್ಸನ್ನು ಭಗವಂತ ಕೊಡ್ತಾನೆ. ನಿಮ್ಮ ಹೋರಾಟ ಮುಂದುವರಿಲಿ. ಕಾನೂನಿನ ಹೋರಾಟ ನಾವು ಮುಂದುವರಿಸ್ತೀವಿ ನಿಮ್ಮ ಪರವಾಗಿ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ.